ವೀಕ್ಷಕರೇ, ಇನ್ನೇನು ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜಾಮೀನು ಮುಗಿತಾ ಬಂತು. ಪೊಲೀಸರಿಗೆ ಮಹತ್ವದ ಸಾಕ್ಷಿಯೊಂದು ಸಿಕ್ಕಿದೆ. ಈ ಕಾರಣದಿಂದ ನಟ ದರ್ಶನ್ ಆದಷ್ಟು ಬೇಗ ಅರೆಸ್ಟ್ ಆಗ್ತಾರೆ. ಸದ್ಯದಲ್ಲೇ ಜಾಮೀನು ಕ್ಯಾನ್ಸಲ್ ಆಗಲಿದೆ ಅಂತ ಕೆಲ ಮಾಧ್ಯಮಗಳು ಬೊಗಳೆ ಬಿಟ್ಟಿದ್ದು. ದರ್ಶನ್ ಅವರ ಬಗ್ಗೆ ಇಲ್ಲ ಸಲ್ಲದ ನ್ಯೂಸ್ ಗಳನ್ನ ಮಾಡೋದೇ ಖಯಾಲಿ ಮಾಡಿಕೊಂಡಿರುವ ಇಂತಹ ನ್ಯೂಸ್ ಚಾನೆಲ್ಸ್ ಸ್ವಲ್ಪ TRP ಡೌನ್ ಆದ್ರೆ ಡಿ ಬಾಸ್ ದರ್ಶನ್ ಅವರ ವಿಷಯವನ್ನ ಇಟ್ಕೊಂಡು ನ್ಯೂಸ್ ಮಾಡೋದಕ್ಕೆ ಶುರು ಮಾಡುತ್ತವೆ. ಇದೇ ರೀತಿ ಮೊನ್ನೆನು ನಟ ದರ್ಶನ್ ಮತ್ತು ಪವಿತ್ರ ಗೌಡ ಕೋರ್ಟ್ ನಲ್ಲಿ ವಿಚಾರಣೆಗೆ ಹಾಜರಾದಾಗ ಬಾಯಿಗೆ ಬಂದ ರೀತಿ ನ್ಯೂಸ್ ಅನ್ನ ಬಿತ್ತರಿಸಿದ ಮಾಧ್ಯಮಗಳು ಕೋರ್ಟ್ ನ ಲಿಫ್ಟ್ ನಲ್ಲಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಭೇಟಿಯಾಗಿದ್ದಾರೆ. ಈ ವೇಳೆ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಗೊತ್ತಿಲ್ಲದೆ ನಂಬರ್ ಅನ್ನ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದಾರೆ ಅಂತ ನ್ಯೂಸ್ ಅನ್ನ ಮಾಡಿತ್ತು. ಆದ್ರೆ ಈ ವಿಷಯ ಎಷ್ಟರ ಮಟ್ಟಿಗೆ ನಿಜ ಅಂತ ನೋಡೋದಾದ್ರೆ 100% ಈ ವಿಷಯ ಸುಳ್ಳು ಅಂತಾನೆ ಹೇಳ್ಬಹುದು. ಯಾಕಂದ್ರೆ ದರ್ಶನ್ ಮತ್ತೆ ಪವಿತ್ರ ಗೌಡ ವಿಚಾರಣೆ ಆಗ್ತಿರುವ ಕೋರ್ಟ್ ನಲ್ಲಿ ಯಾವುದೇ ತರಹದ ಲಿಫ್ಟೇ ಇಲ್ಲ. ಇನ್ನು ಈ ಕೋರ್ಟ್ ನಲ್ಲಿ ಲಿಫ್ಟೇ ಇಲ್ಲ ಅಂದ್ಮೇಲೆ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಲಿಫ್ಟ್ ನಲ್ಲಿ ಹೇಗೆ ಭೇಟಿಯಾದ್ರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಇನ್ನು ನಿನ್ನೆ ಕೆಲ ಮಾಧ್ಯಮಗಳು ನಟ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗಿದೆ, ಸದ್ಯದಲ್ಲೇ ಅರೆಸ್ಟ್ ಆಗ್ತಾರೆ ಅಂತ ನ್ಯೂಸ್ ಅನ್ನ ಮಾಡಿತ್ತು. ಇದು ಕೂಡ ಫೇಕ್ ನ್ಯೂಸ್ ಆಗಿದ್ದು ನಟ ದರ್ಶನ್ ಹೆಸರು ಚಾರ್ಜ್ ಶೀಟ್ ನಲ್ಲಿ ಪೊಲೀಸ್ನವರು ಉಲ್ಲೇಖನೆ ಮಾಡಿಲ್ಲ. ಹೀಗಿರುವಾಗ ದರ್ಶನ್ ಅವರ ಬಗ್ಗೆ ಯಾವುದೇ ರೀತಿಯ ಪ್ರೂಫ್ ಕೊಡೋದಿಕ್ಕೆ ಕೂಡ ಸಾಧ್ಯ ಇಲ್ಲ. ಇದೆಲ್ಲ ಕೆಲ ಮಾಧ್ಯಮಗಳು ತಮ್ಮ TRPಗೋಸ್ಕರ ಮಾಡ್ತಿರುವ ನ್ಯೂಸ್ ಆಗಿದ್ದು ಇದರ ಬಗ್ಗೆ ತಕ್ಕ ಆಕ್ಷನ್ ಅನ್ನ ಕೋರ್ಟ್ ಅಥವಾ ಖುದ್ದು ದರ್ಶನ್ ಕುಟುಂಬನೇ ತಗೊಳ್ಬೇಕಾಗಿದೆ.